ಮಣಿಪುರ ಭಾರತದಲ್ಲಿ ಇಲ್ವಾ? ಮಣಿಪುರ ಸಂಘರ್ಷ, ರೋಡ್ ಶೋನಲ್ಲಿ ಬ್ಯುಸಿಯಾದ ಮೋದಿ. ಮಣಿಪುರಕ್ಕೂ ಪ್ರಧಾನಿಗೂ ಸಂಬಂಧನೇ ಇಲ್ವಾ? ಗುಂಪುಗಳು ಶಾಂತಿಯುತ ಪ್ರತಿಭಟನೆಗೆ ಇಳಿದಿದ್ವು. ನಮಸ್ಕಾರ, ADINA.comಗೆ ಸ್ವಾಗತ. ನಾನು GM ಪವಿತ್ರ. ಮಣಿಪುರದ ರಾಜಧಾನಿ ಇಂಫಾಲ್ನಲ್ಲಿ ಭಾನುವಾರ ಮತ್ತೆ ಉದ್ವಿಗ್ನತೆ ಕಾಣಿಸಿಕೊಂಡಿದೆ. ರಾಜಭವನದ ಕಡೆಗೆ ಮೆರವಣಿಗೆ ನಡೆಸ್ತಾ ಇದ್ದಂತಹ ಪ್ರತಿಭಟನಾಕಾರರನ್ನ ಚದುರಿಸೋಕೆ ಭದ್ರತಾ ಪಡೆಗಳು ಶೆಲ್ಗಳು ಮತ್ತು ಅಣಕು ಬಾಂಬ್ಗಳನ್ನು ಹಾರಿಸಿದ್ದಾರೆ. ಇದರಿಂದಾಗಿ ಪ್ರತಿಭಟನಾಕಾರರು ಮತ್ತು ಭದ್ರತಾ ಪಡೆಗಳ ನಡುವೆ ತೀವ್ರ ಘರ್ಷಣೆ ಉಂಟಾಗಿದೆ. ಬೂದಿ ಮುಚ್ಚಿದ ಕೆಂಡವಾಗಿರುವಂತಹ ಮಣಿಪುರದಲ್ಲಿ ಮತ್ತೆ ಹಿಂಸಾಚಾರ ಭುಗಿಲಿದಿದೆ. ರಾಷ್ಟ್ರಪತಿ ಆಡಳಿತ ಹೇರಿದ ಮೇಲೆ ಮಣಿಪುರದಲ್ಲಿ ಶಾಂತಿಯನ್ನ ನೆಲೆಗೊಳಿಸುವ ಭಾಗವಾಗಿ ಒಂದೊಂದು ಕ್ರಮಗಳನ್ನು ತೆಗೆದುಕೊಳ್ತಾ ಇರೋದಾಗಿ ಕೇಂದ್ರ ಸರ್ಕಾರ ಹೇಳಿತ್ತು. ಈ ಹಿಂದೆ ಮಣಿಪುರದಲ್ಲಿ ಕುಕಿ ಮತ್ತು ಮೈತೇಯಿ ಸಮುದಾಯಗಳ ನಡುವೆ ಜನಾಂಗೀಯ ಸಂಘರ್ಷ ತೀವ್ರಗೊಂಡಿದೆ. ಮೈತೇಯಿ ಸಮುದಾಯಕ್ಕೆ ಶೆಡ್ಯೂಲ್ಡ್ ಟ್ರೈಬ್ಸ್ ಅಂದ್ರೆ ST ಸ್ಥಾನಮಾನ ನೀಡೋ ಪ್ರಸ್ತಾಪ ಈ ಸಂಘರ್ಷಕ್ಕೆ ಮುಖ್ಯ ಕಾರಣ. ಹೈಕೋರ್ಟ್ ಆದೇಶ ಮತ್ತು ಅದಕ್ಕೆ ಪೂರಕವಾಗಿ ಸರ್ಕಾರ ತೆಗೆದುಕೊಂಡ ನಿರ್ಧಾರಗಳನ್ನು ಖಂಡಿಸಿ 2023ನೇ ಇಸ್ವಿಯಲ್ಲಿ ಮೇ 3ಕ್ಕೆ ಬುಡಕಟ್ಟು ಸಮುದಾಯಗಳ ಗುಂಪುಗಳು ಶಾಂತಿಯುತ ಪ್ರತಿಭಟನೆಗೆ ಇಳಿದಿದ್ವು. ಚೂರಾ ಚಾಂದ್ಪುರ್ ಜಿಲ್ಲೆಯ ತೋರ್ಬಂಗ್ ಪ್ರದೇಶದಲ್ಲಿ ಅಂದು ಪ್ರಚೋದಿತವಾದಂತಹ ಹಿಂಸಾಚಾರ ಈವರೆಗೆ 200ಕ್ಕೂ ಹೆಚ್ಚು ಜನರ ಜೀವನ ಬಲಿ ಪಡೆದಿದೆ. ಬುಸುಗುಡ್ತಾನೆ ಇರುವಂತಹ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬಿರೇನ್ ಸಿಂಗ್ ರಾಜೀನಾಮೆಯನ್ನ 1.25 ವರ್ಷಗಳ ನಂತರ ಪಡೆಯಲಾಯಿತು. ಈಗ ರಾಷ್ಟ್ರಪತಿ ಆಳ್ವಿಕೆ ಶುರುವಾಗಿದೆ. ಸೊ ಈ ಘರ್ಷಣೆಯಿಂದ ಸಾವಿರಾರು ಜನ ಸ್ಥಳಾಂತರಗೊಂಡಿದ್ದಾರೆ, ನೂರಾರು ಮಂದಿ ಸಾವನ್ನಪ್ಪಿದ್ದಾರೆ. ಮಹಿಳೆಯರ ಮೇಲಿನ ದೌರ್ಜನ್ಯದಂತಹ ಗಂಭೀರ ಘಟನೆಗಳು ವರದಿಯಾಗಿದೆ. 2023ರ ಜುಲೈನಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯದ ವಿಡಿಯೋ ವೈರಲ್ ಆಗಿ ರಾಷ್ಟ್ರವ್ಯಾಪಿ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಇದೀಗ ಮತ್ತೊಮ್ಮೆ ಸಂಘರ್ಷ ಹೆಚ್ಚುತ್ತಾ ಇದೆ. ಈ ಘಟನೆ ಮಣಿಪುರದಲ್ಲಿ ದೀರ್ಘಕಾಲದಿಂದ ನಡೀತಾ ಇರುವಂತಹ ಸಂಘರ್ಷದ ಮತ್ತೊಂದು ಅಧ್ಯಾಯ ಆಗಿದೆ. ಆದರೆ ಈ ಸಂಘರ್ಷದ ನಡುವೆಯೂ ಪ್ರಧಾನಿ ನರೇಂದ್ರ ಮೋದಿ ಅವರು ಮಣಿಪುರಕ್ಕೆ ಭೇಟಿ ಕೊಡದೇ ಇರೋದು, ಗುಜರಾತ್ನಲ್ಲಿ ರೋಡ್ ಶೋನಲ್ಲಿ ಭಾಗವಹಿಸ್ತಾ ಇರೋದು ಗಂಭೀರ ಪ್ರಶ್ನೆಗಳನ್ನು ಹುಟ್ಟಾಕಿದೆ. ಮತ್ತೆ ಇಂಫಾಲ್ನಲ್ಲಿ ಘರ್ಷಣೆ ಉಂಟಾಗಿದ್ದು ರಾಜ್ಯದಲ್ಲಿ ಶಾಂತಿ ಸ್ಥಾಪನೆಗೆ ಯಾವುದೇ ಗಂಭೀರ ಪ್ರಯತ್ನಗಳು ಕಾಣಿಸ್ತಾ ಇಲ್ಲ. ಈ ಅಭಿಯಾನದ ಭಾಗವಾಗಿ ಪ್ರತಿಭಟನಾಕಾರರು ಭಾನುವಾರ ರಾಜಭವನದ ಕಡೆಗೆ ಮೆರವಣಿಗೆ ನಡೆಸಿದ್ರು. ಆದರೆ ಭದ್ರತಾ ಪಡೆಗಳು ಇವರನ್ನ ತಡೆದಿದ್ದು ಈ ವೇಳೆ ಘರ್ಷಣೆ ಉಂಟಾಗಿದೆ. ಘರ್ಷಣೆಯಲ್ಲಿ 5 ಪ್ರತಿಭಟನಾಕಾರರು ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅಂತ ವರದಿಯಾಗಿದೆ. ಸೊ ಮಹಿಳೆಯರು ಸೇರಿದಂತೆ ಯಾವುದೇ ಶಸ್ತ್ರಾಸ್ತ್ರ ಹೊಂದಿರದ ಜನರ ಮೇಲೆ ಇಂತಹ ಆಕ್ರಮಣ ನಡೆಸೋದು ತೀವ್ರ ಕಳವಳಕಾರಿ. ಇಂತಹ ಪ್ರತಿಕೂಲ ಕ್ರಮಗಳನ್ನು ಶೀಘ್ರವೇ ನಿಲ್ಲಿಸಬೇಕು ಅಂತ ಸಂಘಟನೆ ಆಗ್ರಹಿಸಿದೆ. ಸೊ ಈಗ ಪ್ರಶ್ನೆ ಬರೋದು, ಮಣಿಪುರದ ಜನರಿಗಿಂತ ಗುಜರಾತ್ ರೋಡ್ ಶೋ ಮೋದಿಜಿಯವರಿಗೆ ಹೆಚ್ಚಾಗಿ ಹೋಯ್ತಾ ಅಥವಾ ಮುಖ್ಯವಾಗಿ ಹೋಯ್ತಾ ಅಂತ. ಸೊ ಈ ಹಿಂಸಾಚಾರದಿಂದಾಗಿ ರಾಜ್ಯದೊಳಗೇನೆ ಸ್ಥಳಾಂತರಗೊಂಡ ಜನರ ಬವಣೆ ಹೇಳುತ್ತಿದ್ದಾಗಿದೆ. ಸುಮಾರು 60,000ಕ್ಕೂ ಹೆಚ್ಚು ಜನ ತಮ್ಮ ಮನೆಗಳನ್ನು ತೊರೆಯಬೇಕಾಗಿದೆ. ಸಂಘರ್ಷ ನಡೆದು 2 ವರ್ಷಗಳ ಕಳೆದ್ರೂ ಸ್ಥಳಾಂತರಗೊಂಡವರು ಜನದಟ್ಟಣೆಯಿಂದ ಕೂಡಿದ ನೈರ್ಮಲ್ಯವಿಲ್ಲದ ಶಿಬಿರಗಳಲ್ಲಿ ವಾಸಿಸ್ತಾ ಇದ್ದಾರೆ. ಆಹಾರ, ನೀರು, ಆರೋಗ್ಯ ಸೇವೆ ಅಷ್ಟಕ್ಕಷ್ಟೇ ಆಗೋಗಿದೆ. ಮಾನವ ಹಕ್ಕುಗಳ ಸಂಘಟನೆಯ ಪ್ರಯತ್ನಗಳ ಹೊರತಾಗಿಯೂ ನಿರಾಶ್ರಿತರು ನಿರ್ಲಕ್ಷ್ಯಗಳನ್ನು ಎದುರಿಸ್ತಾನೆ ಇದ್ದಾರೆ. ಕಠಿಣ ಪರಿಸ್ಥಿತಿಗಳಲ್ಲಿ ಬದುಕ್ತಾ ಇದ್ದಾರೆ. ತಮ್ಮ ಸ್ಥಳಗಳಿಗೆ ಮರಳುವ ಯಾವುದೇ ಭರವಸೆ ಅವರಿಗಿಲ್ಲ. ಸೊ ಸರ್ಕಾರದಿಂದ ಯಾವುದೇ ಸಕಾರಾತ್ಮಕ ಪ್ರತಿಕ್ರಿಯೆ ಕೂಡ ಬಂದಿಲ್ಲ. ತಮ್ಮ ಮಕ್ಕಳ ಭವಿಷ್ಯ ಏನಾಗಲಿದೆ ಅನ್ನೋ ಪ್ರಶ್ನೆಗೆ ಅವರ ಬಳಿ ಉತ್ತರ ಇಲ್ಲ. ತಮ್ಮ ನೆಲದಲ್ಲಿ ಪರಕೀಯರಂತೆ ಉಳಿಯುವಂತಾಗಿದೆ. ಕುಕಿ ಮಹಿಳೆಯರ ಅತ್ಯಾಚಾರ ಮಾಡಿ ಸಾವಿರಾರು ಜನರ ನಡುವೆ ಬೆತ್ತಲೆ ಮೆರವಣಿಗೆ ಮಾಡಿದ್ದ ಘಟನೆಗೆ ಸಂಬಂಧಿಸಿದ ವಿಡಿಯೋ ಹೊರಬಿದ್ದ ಬಳಿಕ ಅಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು ಮೌನ ಮುರಿದಿದ್ರು. ಅದು ಕೂಡ ಹಿಂಸಾಚಾರದ 78 ದಿನಗಳ ನಂತರ. ಇಷ್ಟಾದ್ರೂ ಇಲ್ಲಿವರೆಗೆ ಮೋದಿಜಿ ಮಣಿಪುರಕ್ಕೆ ಹೋಗ್ಲೂ ಇಲ್ಲ. ಇಂತಹ ಸನ್ನಿವೇಶದಲ್ಲಿ ಮಣಿಪುರ ರಾಜ್ಯ ನಿತ್ಯವೂ ಬೇಯ್ತಾನೆ ಇದೆ. ಮಣಿಪುರದಲ್ಲಿ ಸಂಘರ್ಷ ಆರಂಭ ಆದಾಗಿನಿಂದ ಪ್ರಧಾನಿ ನರೇಂದ್ರ ಮೋದಿಯವರು ರಾಜ್ಯಕ್ಕೆ ಒಮ್ಮೆಯೂ ಭೇಟಿ ಕೊಟ್ಟಿಲ್ಲ. ಮೋದಿಯವರು ತನ್ನ ಜವಾಬ್ದಾರಿಯಿಂದ ಓಡ್ ಹೋಗ್ತಿದ್ದಾರೆ ಅಂತ ಸಾಮಾನ್ಯ ಜನರು ಮೋದಿ ವಿರುದ್ಧ ಆರೋಪಿಸಿದ್ದಾರೆ. ಇದೇ ವೇಳೆ ಪ್ರಧಾನಿ ಮೋದಿಯವರು ಗುಜರಾತ್ನಲ್ಲಿ ರೋಡ್ ಶೋನಲ್ಲಿ ಭಾಗವಹಿಸಿರೋದು ಜನರ ಆಕ್ರೋಶಕ್ಕೆ ಕಾರಣ ಆಗಿರೋದು. ಗುಜರಾತ್ನ ರಾಜಕೀಯ ಕಾರ್ಯಕ್ರಮಗಳಿಗೆ ಸಮಯ ಇರುವಂತಹ ಮೋದಿಜಿಗೆ ಮಣಿಪುರದ ಜನರ ಸಂಕಷ್ಟವನ್ನು ಆಲಿಸೋಕೆ ಸಮಯ ಇಲ್ಲವಾ ಅನ್ನೋ ಪ್ರಶ್ನೆ ಎದ್ದಿದೆ. ಪ್ರಧಾನಿಯವರ ಆದ್ಯತೆಗಳ ಬಗ್ಗೆ ಗಂಭೀರ ಚರ್ಚೆಗಳು ಶುರುವಾಗಿದೆ. ಮಣಿಪುರದಲ್ಲಿ ಶಾಂತಿ ಸ್ಥಾಪನೆಗೆ ಕೇಂದ್ರ ಸರ್ಕಾರದಿಂದ ಯಾವುದೇ ದಿಟ್ಟ ಕ್ರಮಗಳು ಆಗ್ತಾ ಇಲ್ಲ, ಕಾಣಿಸ್ತಾನೂ ಇಲ್ಲ. ಕೇಂದ್ರದಿಂದ ರಾಜಕೀಯವಾಗಿ ಸೂಕ್ಷ್ಮವಾದ ಪರಿಹಾರಗಳು ಕಾಣಿಸ್ತಾ ಇಲ್ಲ. ಇದಕ್ಕೆ ವಿರುದ್ಧವಾಗಿ ಮೋದಿಜಿಯವರು ಗುಜರಾತ್ನಲ್ಲಿ ರಾಜಕೀಯವಾಗಿ ಸುರಕ್ಷಿತವಾದ ರಾಜ್ಯದಲ್ಲಿ ರೋಡ್ ಶೋಗಳಿಗೆ ಸಮಯ ಮೀಸಲಿಡ್ತಾ ಇರೋದು ಜನರಲ್ಲಿ ಅಸಮಾಧಾನವನ್ನು ತಂದಿದೆ. ಮಣಿಪುರದ ಜನ ಕೇವಲ ಶಾಂತಿಯನ್ನು ಮಾತ್ರ ಬಯಸ್ತಿಲ್ಲ, ಬದಲಿಗೆ ತಮ್ಮ ನಾಯಕರಿಂದ ಸಾಂತ್ವನ ಮತ್ತು ಬೆಂಬಲವನ್ನು ಆಶಿಸ್ತಿದ್ದಾರೆ. ಪ್ರಧಾನಿಯವರ ಭೇಟಿಯಿಂದ ರಾಜ್ಯದ ಜನರಿಗೆ ಭರವಸೆ ಮತ್ತು ವಿಶ್ವಾಸದ ಸಂದೇಶ ಸಿಗಬಹುದಿತ್ತು. ಆದರೆ ಅವರ ಗೈರು ಹಾಜರಿಯಿಂದ ಮಣಿಪುರ
ಮಣಿಪುರದ ಜನರಿಗಿಂತ ಗುಜರಾತ್ನ ರಾಜಕೀಯ ಕಾರ್ಯಕ್ರಮಗಳೇ ಮುಖ್ಯನಾ ಅನ್ನೋ ಪ್ರಶ್ನೆ ಜನರ ಮನಸ್ಸಲ್ಲಿ ಮೂಡಿದೆ. ಮಣಿಪುರದ ಸಂಘರ್ಷ ಭಾರತದ ಒಕ್ಕೂಟ ವ್ಯವಸ್ಥೆಗೆ ಒಂದು ದೊಡ್ಡ ಸವಾಲಾಗಿದೆ. ಇಂತಹ ಸಂದರ್ಭದಲ್ಲಿ ದೇಶದ ನಾಯಕರಿಂದ ಸಕ್ರಿಯ ಮಧ್ಯಸ್ಥಿಕೆ ಮತ್ತು ಕಾಳಜಿಯ ಧೋರಣೆಯನ್ನ ಜನ ಆಶಿಸ್ತಾರೆ. ಪ್ರಧಾನಿ ಮೋದಿಯವರ ಗೈರು ಹಾಜರಿ ರಾಜಕೀಯ ಆದ್ಯತೆಗಳ ಬಗ್ಗೆ ಗಂಭೀರ ಚರ್ಚೆಗೆ ಕಾರಣ ಆಗಿದೆ. ಮಣಿಪುರದ ಜನರಿಗೆ ನ್ಯಾಯ, ಶಾಂತಿ ಮತ್ತು ಸಾಂತ್ವನ ಸಿಗಬೇಕಾದ್ರೆ ಕೇಂದ್ರ ಸರ್ಕಾರ ತನ್ನ ಜವಾಬ್ದಾರಿಗಳನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿದೆ. ಗುಜರಾತ್ನ ರೋಡ್ ಶೋ ಮೋದಿಜಿಯ ರಾಜಕೀಯ ಭವಿಷ್ಯಕ್ಕೆ ಮುಖ್ಯ ಆಗಿರಬಹುದು, ಆದರೆ ಮಣಿಪುರದ ಜನರ ಜೀವನ ಮತ್ತು ಭವಿಷ್ಯ ಕೂಡ ಅಷ್ಟೇ ಮುಖ್ಯ ಆಗಬೇಕಲ್ವಾ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.